ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐಜಿನ್ ಗೌಡ. ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತದಲ್ಲಿ ರೈತರು ಒಂದು ಬೃಹತ್ ಪ್ರತಿಭಟನೆಯನ್ನು ನಡೆಸಿದರು. ಇವತ್ತು ಬಹು ವರ್ಷಗಳ ನಂತರ ಸಾಮೂಹಿಕ ನಾಯಕತ್ವದಲ್ಲಿ ವಿವಿಧ ಸಂಘಟನೆಗಳು ಸೇರಿಕೊಂಡು ಪ್ರತಿಭಟನೆಯನ್ನು ನಡೆಸಿವೆ ಹೂವಿನಡಗಲಿಯಲ್ಲಿ. ಈ ಹಿಂದೆ ಎಲ್ಲ ಈ ಥರದ ಪ್ರತಿಭಟನೆಗಳು ನಡೀತಾ ಇದ್ವು. ಆದರೆ ಇತ್ತೀಚೆಗೆ ಕೇವಲ ರೈತ ಸಂಘ, ಕೇವಲ ಕರವೇ, ಕೇವಲ KRS ಪಕ್ಷ ತಮ್ಮ ಸಂಘಟನೆಗಳಷ್ಟೇ ತಮ್ಮ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದರು. ಅದು ಒಂದು ರೀತಿ ಯಾಕೋ ಸರಿ ಅನಿಸಲಿಲ್ಲ. ಆದರೆ ಬಹು ವರ್ಷಗಳ ನಂತರ ಇಂತಹ ಒಂದು ಪ್ರತಿಭಟನೆ ಇವತ್ತು ಸಾಮೂಹಿಕ ಸಂಘಟನೆಗಳಿಂದ ಸಾಮೂಹಿಕ ನಾಯಕತ್ವದಲ್ಲಿ ನಡೆದಿದೆ. ಇದೊಂದು ಬದಲಾವಣೆ ಅಂತ ಹೇಳಬೇಕು, ಒಳ್ಳೆಯ ಬೆಳವಣಿಗೆ ಅಂತಲೇ ಭಾವಿಸೋಣ. ಅಖಿಲ ಭಾರತ ಕಿಸಾನ್ ಸಭಾದ ಹಲ್ಗಿ ಸುರೇಶ್, KRS ಪಕ್ಷದ ಚಂದ್ರಶೇಖರ್ ದೊಡ್ಡಮನಿ, ಕರವೇ ವೀರೇಶ್ ಕಲ್ಮಠ್ ಸೇರಿದಂತೆ ಅನೇಕರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಗಂಗಾಧರ್ ವಕೀಲರು, ಜಿಲ್ಲಾಧ್ಯಕ್ಷರಾದಂತಹ M ಸೋಮಶೇಖರಪ್ಪ, ಸಹ ಕಾರ್ಯದರ್ಶಿ ಅರವಿ ಮಹೇಶಪ್ಪ, M ಮುಜಿಬುರ್ ರಹಿಮಾನ್, ಅಖಿಲ ಕರ್ನಾಟಕ ರಾಜ್ಯ ರೈತ ಸಂಘದ ತಾಲೂಕಾ ಅಧ್ಯಕ್ಷರಾದಂತಹ ಹೊಸ್ಮನಿ ಸಿದ್ದಪ್ಪ, ಕಾರ್ಯದರ್ಶಿ ಹುಳಗುಂದಿ ಶಿವರಾಜ್, AM ಪ್ರಕಾಶ್, M ಮಹಾಂತೇಶ್ ಉತ್ತಂಗಿ, ಹಗರ್ನೂರ್ ಚೆನ್ನವೀರಮ್ಮ, ಲಲಿತಮ್ಮ, ಮೊದಲಗಟ್ಟೆ ಹೂವಣ್ಣ, K ಶಂಕರಗೌಡರು, BB ಚೆನ್ನಬಸಪ್ಪ ನಂದಿಹಳ್ಳಿ, H ದುರ್ಗಪ್ಪ ಹುಳಗುಂದಿ, ರವೀಂದ್ರನಾಥ್ ಸ್ವಾಮಿ ಹಿರೇಡಗಲಿ, ಸೊಪ್ಪಿನ ಕೃಷ್ಣಪ್ಪ ಮತ್ತು ಶ್ರೀಧರ್ ನಾಯ್ಕ್ ನವಲಿ, ಎಲ್ಲರೂ ಕೂಡ ಎಲ್ಲ ರೈತ ಮುಖಂಡರು ಕೂಡ, ಸೋವೇನಹಳ್ಳಿ ಶಿವನಗೌಡರು ಕೂಡ ಪಾಲ್ಗೊಂಡಿದ್ದರು. ಎಲ್ಲ ನಾಯಕರ ಒಂದು ಬೇಡಿಕೆಯ ಹೋರಾಟ ಸರ್ಕಾರದ ವಿರುದ್ಧ, ಇಲಾಖೆಗಳ ವಿರುದ್ಧ. ಸಿಂಗ್ಟಾಲು ರೈತ ನೀರಾವರಿ ಯೋಜನೆಯಲ್ಲಿ ಕಾಲುವೆಗೆ ಭೂಮಿ ಕಳೆದುಕೊಂಡಂಥವರಿಗೆ ಪರಿಹಾರ ಸಿಕ್ಕಿಲ್ಲ. ಅಕ್ರಮ ಸಕ್ರಮದಡಿಯಲ್ಲಿ ಭೂಮಿ ಹಂಚಿಕೆಯಾಗಿಲ್ಲ. ವಿದ್ಯುತ್ ಸರಬರಾಜೇನು ವಿದ್ಯುತ್ ವಿತರಣೆ ಆಗ್ತಾ ಇತ್ತು ರೈತರಿಗೆ, ಅಕ್ರಮ ಸಕ್ರಮದಡಿಯಲ್ಲಿ ಪಂಪ್ಸೆಟ್ಗಳಿಗೆ ಅದು ಕೂಡ ನಿಂತು ಹೋಗಿದೆ. ಇಂಥ ಹಲವಾರು ಸಮಸ್ಯೆಗಳು ಇವತ್ತು ರೈತರನ್ನು, ಜನಸಾಮಾನ್ಯರನ್ನು ಕಾಡ್ತಾ ಇವೆ ಎನ್ನುವಂತಹ ಒಂದು ಆಕ್ರೋಶದ ಮಾತುಗಳನ್ನಾಡಿದರು M ಗಂಗಾಧರ್ ವಕೀಲರು, ಹಲ್ಗಿ ಸುರೇಶ್, KRSನ ದೊಡ್ಡಮನಿ ಚಂದ್ರಶೇಖರ್. ಬನ್ನಿ ಕೇಳೋಣ. ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿ ಹೂವಿನಡಗಲಿ ಇವರಿಗೆ ಸನ್ಮಾನ್ಯ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಕರ್ನಾಟಕ ಸರ್ಕಾರ ಬೆಂಗಳೂರು ದ್ವಾರ ಮಾನ್ಯ ತಹಸೀಲ್ದಾರ್ ರೈತರ ಕಾರ್ಮಿಕ ಯೋಜನೆ ಬೇಡಿಕೆ ರಸ್ತೆ ಕುರಿತು ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಲಂಘನವಿಲ್ಲದೆ ಕೆಲವು ಕಚೇರಿಗಳಲ್ಲಿ ಭ್ರಷ್ಟಾಚಾರ ತಾಂಡ ಮಾಡುತ್ತಿದೆ. ಭೂಮಾಫಿಯಾಗಳ ಅಕ್ರಮಗಳು ನಿರಂತರವಾಗಿ ಸಾಗುತ್ತಲಿವೆ. ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಸರಣಿ ಮುಂದುವರಿಯುತ್ತಲೇ ಇದೆ. ಈ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿ ಇಲ್ಲ. ಆದ್ದರಿಂದ ಈ ಹೋರಾಟದ ಮೂಲಕ ರೈತರಿಗೆ ಪರಿಹಾರ ಮತ್ತು ಪುನರ್ವಸತಿ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಹೊಲ ಮನೆ ಕಳೆದುಕೊಂಡ ಮತ್ತು ಜೀವ ಕಳೆದುಕೊಂಡ ರೈತರಿಗೆ, ಕಾರ್ಮಿಕರಿಗೆ ಪರವಾಗಿ ನೀತಿಗಳನ್ನು ರೂಪಿಸಲಿ ಒತ್ತಾಯಿಸಿ ಅಖಿಲ ಭಾರತ ಕಿಸಾನ್ ಸಭಾ ನೇತೃತ್ವದಲ್ಲಿ ಹೋರಾಟ ಮನವಿ ಪಡಿಕೆ. ಹೊನ್ನಾಳಿ ತಾಲೂಕಿನಲ್ಲಿ 2017 ಇಲ್ಲಿವರೆಗೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಇಂಥ 1150 ರೈತ ಫಲಾನುಭವಿಗಳಿಗೆ ಇಲ್ಲಿವರೆಗೆ ಯಾವುದೇ ವಿದ್ಯುತ್ ಸಂಪರ್ಕ ನೀಡಿಲ್ಲ. ಆದ ಕಾರಣ ತಕ್ಷಣ ರೈತರ ಸಂಪರ್ಕಕ್ಕೆ ಜಾರಿಗೊಳಿಸಬೇಕು. ಪರಿಹಾರ ಹಣ ಪರಿಹಾರವನ್ನು ಸಹ ಬ್ಯಾಂಕಿನವರು ಸಂಕಲನಕ್ಕೆ ಜಮಾ ಮಾಡಿಕೊಳ್ಳುತ್ತಿದ್ದಾರೆ. ಬ್ಯಾಂಕಿನವರಿಗೆ ಸರ್ಕಾರ ಸೂಕ್ತ ನಿರ್ದೇಶನ ನೀಡಿ ಅವರ ಖಾತೆಗೆ ವಾಪಸ್ ಮಾಡಬೇಕು. ಇನ್ನು ಬರ ಪರಿಹಾರದ ಹಣ ಉಳಿಸಿಕೊಂಡಿರುವ ಬಾಕಿಯನ್ನು ರೈತರ ಖಾತೆಗೆ ಸರ್ಕಾರ ಕೂಡಲೇ ಜಮಾ ಮಾಡಬೇಕು. ರೈತರ ಗಂಟಲು ರೈತ ನೀರಾವರಿ ಯೋಜನೆಯ ಕಾಲುವೆಗಳಿಗೆ ಭೂಮಿ ಕಳೆದುಕೊಂಡ ರೈತರಿಗೆ ಕೂಡಲೇ ಪರಿಹಾರ ಕೊಡಬೇಕು ಮತ್ತು ಭೂಮಿಗಳಲ್ಲಿರುವ ಕಾಲುವೆಗಳಿಗೆ ಸಂಪೂರ್ಣ ಕಸ ಬೆಳೆದು ದುರಸ್ತಿ ಹೊಂದಿದೆ. ಹಾಗೂ ಇತ್ತೀಚೆಗೆ ಭಾರಿ ಮಳೆಯಿಂದ ತಾಲೂಕಿನ ತೀರದ ರೈತರು ಭೂಮಿಯಲ್ಲಿ ಬೆಳೆದ ಭತ್ತ, ಮೆಕ್ಕೆಜೋಳ ಇತರ ಬೆಳೆಗಳು ನದಿ ನೀರಿನ ಸಂಪೂರ್ಣ ಹಾನಿಯಾಗಿದ್ದು ಅಂತ ರೈತರಿಗೆ ಕೂಡಲೇ ಪರಿಹಾರ ಕೊಡಬೇಕು. ರಾಜ್ಯ ಸರ್ಕಾರ ಕೂಡಲೇ ರೈತರ ಎಲ್ಲ ಸಾಲಗಳನ್ನ ಮನ್ನಾ ಮಾಡಬೇಕು. ದಶಕಗಳಿಂದ ಉಳುಮೆ ಮಾಡುತ್ತಿರುವ
ರೈತರಿಗೆ 53 ಅರ್ಜಿ ಸಲ್ಲಿಸಿರುವ ಬಗರ್ ಹಕ್ಕಂ ಸಾಗುವಳಿದಾರರಿಗೆ ಅಕ್ರಮ ಸಕ್ರಮ ಯೋಜನೆಯಲ್ಲಿ ಶೀಘ್ರವೇ ಸಾಗುವಳಿ ಚೀಟಿ ನೀಡಬೇಕು. ಸೆಂಟ್ರಲ್ ವೇತನ ಯೋಜನೆಯ ಮೂಲಕ ಕೆಲವು 24,000 ಹೆಕ್ಟೇರ್ ಮಾತ್ರ ನೀರಾವರಿ ಇದ್ದು ಇನ್ನೂ ಹೆಚ್ಚಿನ ರೈತರ ಭೂಮಿಗೆ ಕಾಲುವೆ ಮೂಲಕ ವಿತರಿಸುವ ಯೋಜನೆ ರೂಪಿಸಬೇಕು. ಕೆರೆ ನೀರು ತುಂಬಿಸುವ ಯೋಜನೆ ಪ್ರತಿ ವರ್ಷ ತಾಂತ್ರಿಕ ತೊಂದರೆ ಪರಿಣಾಮಕಾರಿಯಾಗಿ ಜಾರಿಯಾಗಿಲ್ಲ. ಶೀಘ್ರವೇ ತಾಂತ್ರಿಕ ತೊಂದರೆಗಳನ್ನು ಸರಿಪಡಿಸಿ ಶಾಶ್ವತವಾದ ಪರಿಹಾರವನ್ನು ನೀಡಬೇಕು. ದಿವಸ ನಾವು ತಹಸೀಲ್ದಾರ್ಗೆ ನಾವು ನಮ್ಮ ತಾಲೂಕಿನ ಇರೋಂಥ ಸಮಸ್ಯೆ ತಹಸೀಲ್ದಾರ್ ಬಗೆಹರಿಸುವಂಥ ಸಮಸ್ಯೆ ಅಷ್ಟೇ ಹೇಳ್ತಾರೆ. ಸರ್ಕಾರ ಬಗೆಹರಿಸುವಂಥ ಸಮಸ್ಯೆ ಇರಲ್ಲ. ನಮ್ಮ ತಾಲೂಕಿನಾಗ ಏನಪ್ಪ ಅಂದರೆ 2017 ಇಸ್ವಿವರೆಗೂ 850 ಆಕ್ರಮಿತ ಕ್ರಮ ಫಲಾನುಭವಿಗಳು ಪಟ್ಟಿದ್ದಾರೆ. ಆದ ಕಾರಣ ಇದನ್ನು ಕೂಡ ನಾವು ಕೇಂದ್ರ ನೀವು ವಿಷಯಪಡಿಸಿ ನಮಗೆ ಈ ತಿಂಗಳೊಳಗೆ ನಮಗೆ ಅದನ್ನು ಒಂದು ಬೇಡಿಕೆ ಈಡೇರಿಸಬೇಕು. ಹಾಗೆ ಈಗ ಅದನ್ನು ನಾವು ಒಂದು ಬೋರ್ವೆಲ್ ಕೊರೆಸಿ ಅದನ್ನು ಒಂದು ವಿದ್ಯುತ್ ಸಂಪರ್ಕ ಪಡೆದುಕೊಂಡ್ರೆ 2 ರಿಂದ 3 ಲಕ್ಷ ರೂಪಾಯಿ ವೆಚ್ಚ ಆಗ್ತೈತಿ. ಇದನ್ನು ಕೂಡಲೇ ಸರ್ಕಾರಕ್ಕೆ ನೀವು ತಿಳಿಸ್ಬೇಕು. ಯೋಜನೆಯಲ್ಲಿ ಭೂಮಿ ಕಳೆಗಟ್ಟ ರೈತರಿಗೆ ಇದು ಪರಿಹಾರನ ಒದಗಿಸಬೇಕು. ಹಾಗೆ ಬಹಳ ದುರಾಸ್ತಿ ಹೊಂದಿರೋ ಅವನ್ನು ಸರಿಪಡಿಸಬೇಕು. ಇದು ನಮ್ಮ ಹೊಲ ನಮ್ಮ ಯೋಜನೆ ನಮ್ಮ ದಾರಿ ಯೋಜನೆಯಲ್ಲಿ ಬಹಳ ನಮ್ಮ ತಾಲೂಕಿನಲ್ಲಿ ರೈತರಿಗೆ ಬಹಳ ಸಮಸ್ಯೆ ಆಗಿದೆ. ಆದ ಕಾರಣ ಇದನ್ನ ತಹಸೀಲ್ದಾರ್